ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಬಿಜೆಪಿ ನಾಯಕರಿಗೆ ಸೆಕ್ಸ್ ಸ್ಕ್ಯಾಂಡಲ್ಗಳಿಗೆ ಅವಿನಾಭಾವ ಸಂಬಂಧ ಅನಿಸುತ್ತೆ. ಆಗಿಂದಾಗೆ ವಾರಕ್ಕೆ ಒಂದಾದರೂ ಬಿಜೆಪಿ ನಾಯಕ ರೇಪ್ ಕೇಸಲ್ಲಿ ಅರೆಸ್ಟ್ ಆಗಬೇಕು, ಅಥವಾ ರೇಪ್ ಕೇಸ್ಗಳು ಬರಬೇಕು, ಅಥವಾ ಲೈಂಗಿಕ ಶೋಷಣೆ ಬರಬೇಕು, ಏನೋ ಒಂದು ಬರಬೇಕು. ಆದರೆ ಅದೆಲ್ಲದಕ್ಕಿಂತ ಬಾಪ್ ಅನ್ನೋ ರೀತಿಯಲ್ಲಿ, ಅವೆಲ್ಲವಕ್ಕೂ ಅಪ್ಪ ಅನ್ನೋ ರೀತಿಯಲ್ಲಿ ಈಗೊಂದು ಕೇಸ್ ಹೊರಗಡೆ ಬಂದಿದೆ. ನೀವು ನಂಬಲ್ಲ, ದೆಹಲಿ ಮುಂಬೈ ಹೈವೇ ಎಕ್ಸ್ಪ್ರೆಸ್ ಹೈವೇನಲ್ಲಿ ನಡು ರಸ್ತೆಯಲ್ಲಿ ಬಿಜೆಪಿ ನಾಯಕ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿರುವಂತಹ ವಿಡಿಯೋ ಬಂದಿದೆ. ಸೆಕ್ಸ್ ಮಾಡ್ತಾ ಇರುವಂತಹ ವಿಡಿಯೋ ಬಂದಿದೆ ನಡು ರಸ್ತೆಯಲ್ಲಿ, ಹೈವೇಯಲ್ಲಿ. ಏನದು ಕರ್ಮಕಾಂಡ ಅಂದರೆ, ಮಧ್ಯಪ್ರದೇಶದ ಮಂದಸೌರ್ ಅನ್ನುವಂತಹ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಅಲ್ಲೇನಾಯಿತು ಅಂದರೆ, ಒಂದಷ್ಟು ಕ್ಯಾಮ್ರಾಗಳು ಇಡೀ ಹೈವೇಲ ಹಾಕಿದ್ದಾರೆ ಓವರ್ ಸ್ಪೀಡ್ ಅವ್ರನ್ನ ಹಿಡಿಯೋದಕ್ಕೆ, ಬೇರೆ ಅದನ್ನು ನಿಗಾ ಇಡೋದಕ್ಕೆ ಅಂತ CCTV ಕ್ಯಾಮ್ರಾಗಳ ಹಾಕಿದ್ದಾರೆ. ಸರಿಯಾಗಿ ಒಂದು CCTV ಕ್ಯಾಮ್ರಾ ಎದುರುಗಡೆನೆ, ಅಲ್ಲಿ CCTV ಕ್ಯಾಮ್ರಾ ಇಲ್ಲ ಅಂತ ಅಂದ್ಕೊಂಡ್ರೆ ಏನೋ ಗೊತ್ತಿಲ್ಲ, ಒಂದು ಕಾರು ಬಂದು ನಿಂತ್ಕೊಳ್ಳುತ್ತೆ. ಆ ಕಾರಿನಿಂದ ಮೊದಲಿಗೆ ಒಂದು ಮಹಿಳೆ ಇಳಿತಾಳೆ, ಕಂಪ್ಲೀಟ್ ನ್ಯೂಡ್, ಸಂಪೂರ್ಣ ಬೆತ್ತಲೆ ಆಕೆ, ಮೈ ಮೇಲೆ ಒಂದು ಬಟ್ಟೆ ಇಲ್ಲ. ನಡು ರಸ್ತೆ, ಅದು ಹೈವೇ, ನ್ಯಾಷನಲ್ ಹೈವೇ. ಅದರ ಹಿಂದೆನೇ ಇನ್ನೊಬ್ಬ ವ್ಯಕ್ತಿ ಇಳಿತಾನೆ. ಇಳಿದು ಅಲ್ಲೇ ರೋಡಲ್ಲೇ ಸೆಕ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ, ಲೈಂಗಿಕ ಕ್ರಿಯೆಯಲ್ಲಿ ತೊಡ್ಕೊಳ್ತಾರೆ. ಆ ವಿಡಿಯೋವನ್ನು ನೋಡ್ತಾರೆ ಸೆಕ್ಯೂರಿಟಿಯವರು, ಇವರು. ಅಲ್ಲಿ ಕಾರ್ ನಂಬರ್ ಸ್ಪಷ್ಟವಾಗಿ ಕಾಣ್ತಿದೆ. ಸರಿ, ಇದಕ್ಕೆ ತನಿಖೆ ಆಗಬೇಕಲ್ಲ. ಕಾರ್ ನಂಬರನ್ನು ಹಾಕಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಚೆಕ್ ಮಾಡಿದ್ರೆ, ಅರೆ ಇದು ಮನೋಹರ್ ಲಾಲ್ ಧಾಕಡ್ ಅವರ ಹೆಸರಲ್ಲಿರುವ ಕಾರು. ಅವರ ಕಾರನ್ನು ಯಾರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಬಿಜೆಪಿಯ ನಾಯಕ, ಅವರು ಜಿಲ್ಲಾ ಪಂಚಾಯತ್ ಸದಸ್ಯೆ ಗಂಡ. ಯಾರು ದುರ್ಬಳಕೆ ಮಾಡ್ಕೊಂಡಿರೋದು ನೋಡ್ರಿ, ಯಾರದು ವ್ಯಕ್ತಿ ಅಂತ ಝೂಮ್ ಮಾಡಿ ಆ ವಿಡಿಯೋನ ಆಗ ಝೂಮ್ ಮಾಡಿ ನೋಡಿದ್ರೆ, ಯಾರು ದುರ್ಬಳಕೆ ಅಲ್ಲ, ಅವನೇ ಮನೋಹರ್ ಲಾಲ್ ಧಾಕಡೆ. ಅದು ಬಿಜೆಪಿಯ ಸುಸಂಸ್ಕೃತ ಪಕ್ಷದ ಒಂದು ಏನದನ್ನು ವೀರ ತಿಲಕ, ವೀರ ತಿಲಕ. ಅವನು ಯೂತ್ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಬೇರೆ ಅಂತೆ. ಈ ವಿಡಿಯೋ ಹೊರಗಡೆ ಬಂದ ತಕ್ಷಣವೇ ಅವನನ್ನು ಆ ಹುದ್ದೆಯಿಂದ ತೆಗೆದು ಬಿಸಾಕಿದ್ದಾರೆ. ಈಗ ತನಿಖೆಯನ್ನು ಕೈಗೊಂಡಿದ್ದಾರೆ ಈ ಘಟನೆಯ ವಿರುದ್ಧ, ಮತ್ತು ಕೇಸನ್ನು ಸಹ ದಾಖಲಿಸ್ಕೊಂಡಿದ್ದಾರೆ ಮಧ್ಯಪ್ರದೇಶದಲ್ಲಿ. ಇದು BJPಯ ಒಂದು ಘಟನೆ. ಇಂತಹ ಘಟನೆಗಳು ಬರ್ತಾನೆ ಇರ್ತವೆ, ಅದೇನೋ ಗೊತ್ತಿಲ್ಲ. ಗ್ಯಾಂಗ್ ರೇಪಲ್ಲಿ BJP ಲೀಡರು, ಯೂತ್ ಲೀಡರು ಯಾರೋ ಕರ್ನಾಟಕದಲ್ಲೂ ನಡೀತಾ ಇದೆ. ಎಷ್ಟು ಪ್ರಕರಣಗಳನ್ನು ನಾವು ದಿನ ಬೆಳಗಾದರೆ TV, ಪೇಪರು ಎರಡೂ ಕಡೆ ನೋಡ್ತಾ ಇದ್ದೀವಿ. ಯಾಕೆ ಇವರಿಗೆ ಇಷ್ಟು ಎಂಥ ಕಾಮಿಸ್ಟ್ರು ಇವರು ಅನ್ನುವಂತಹ ಬಿರುದನ್ನು ಪಡ್ಕೊಳ್ಳೋದಕ್ಕೆ ಇವ್ರಿಗೆ ಅಷ್ಟು ಆಸೆನಾ? ಆ ಪಕ್ಷ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ, ಅಥವಾ ಬೇರೆ ಪಕ್ಷದಿಂದನೋ ಬೇರೆ ಕಡೆಯಿಂದನೋ ಕರೆಸ್ಕೋಬೇಕಾದ್ರೆ, ಅಥವಾ ತಮ್ಮದೇ ಪಕ್ಷದಲ್ಲಿ ಅವರನ್ನು ಬೆಳೆಸಬೇಕಾದ್ರೆ, ಅವರ ಈ ರೀತಿಯ ಕಚಡ ಮನಸ್ಥಿತಿ ಅವರಿಗೆ ಗೊತ್ತಿರಲ್ವಾ ಆ ಪಕ್ಷಕ್ಕೆ? ಅಥವಾ ಓಟ್ ಬಂದರೆ ಸಾಕು, ಯಾರಾದ್ರೇನು ನಾವು ತೆಗೆದುಕೊಳ್ಬೋದು ಅಂದರೆ ಇಂತಹ ವ್ಯಕ್ತಿಗಳೇ ಸಿಗ್ಬೋದೇನೋ. ನಡು ರಸ್ತೆಯಲ್ಲಿ, ನ್ಯಾಷನಲ್ ಹೈವೇಯಲ್ಲಿ ಸೆಕ್ಸ್ ಮಾಡ್ತಾನೆ ಒಬ್ಬ ಲೀಡ್ರು, ಅದು ಸಹ ಒಂದು ಮಹಿಳೆಯನ್ನು ಸಂಪೂರ್ಣ ಬೆತ್ತಲೆ ಮಾಡಿ. ಇದಕ್ಕಿಂತ ನಾಚಿಕೆಗೇಡಿಂದು ಇನ್ನು ಯಾವುದು ನಡೀಲಿಕ್ಕೆ ಸಾಧ್ಯ ಇಲ್ಲ. BJPಯ ಎಲ್ಲ ಸೆಕ್ಸ್ ಸ್ಕ್ಯಾಂಡಲ್ಗಳನ್ನು ಅದು ಗುಡಿಸಿ ಪಕ್ಕಕ್ಕೆ ಬಿಸಾಕ್ಬಿಟ್ಟಿದೆ. ಯಾರು ಅದನ್ನು ಬೀಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದಕ್ಕಿಂತ ಬೀಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಆ ಮಟ್ಟಕ್ಕೆ ಮಾಡಿದೆ. ಆದರೆ BJP ಕಡೆಯಿಂದ ಯಾವ ಅಧಿಕೃತವಾದ ಸ್ಟೇಟ್ಮೆಂಟ್ ಏನಿಲ್ಲ. ಅವನನ್ನು ಹುದ್ದೆಯಿಂದ ತೆಗೆದಿದ್ದಾರೆ, ಕೇಸ್ ರಿಜಿಸ್ಟರ್ ಆಗಿದೆ. ಅಲ್ಲಿನ ಮಧ್ಯಪ್ರದೇಶದ ರಾಜ್ಯಾಧ್ಯಕ್ಷ ಇಂಥವರು ನಮ್ಮ ಪಕ್ಷಕ್ಕೆ ಅವಶ್ಯಕತೆ ಇಲ್ಲ ಅಂತ ಹೇಳಿಕೆಯನ್ನು ಕೊಟ್ಟು ಕೈ ತೊಳ್ಕೊಂಡಿದ್ದಾರೆ. ಇದಿಷ್ಟು ಮಧ್ಯಪ್ರದೇಶದಿಂದ ಬರ್ತಿರುವಂತಹ ಅಸಹ್ಯಕರವಾದಂತಹ ಸುದ್ದಿ. ಇಂತಹ ಸುದ್ದಿಗಳನ್ನು ಹೇಳಬೇಕು ಅಂದರೆ ಗಲೀಜು ಅನಿಸುತ್ತೆ, ಅದರ ವಿಧಿ ಇಲ್ಲ. ಜನರಿಗೆ ಮಾಹಿತಿ ಕೊಡಬೇಕಲ್ಲ, ಇವರ ಕರ್ಮಕಾಂಡಗಳನ್ನು ವಿವರಿಸ್ಬೇಕಲ್ಲ, ಅದು ನಮ್ಮ ಕರ್ಮ ಅಲ್ಲ. ಈ ಗೋಧಿ ಮಾಧ್ಯಮಗಳಂತೂ ಆ ಕೆಲಸ ಮಾಡಲ್ಲ. ಯಾಕಂದರೆ BJP ನಾಯಕ, ನಾವೇ ಮಾಡಬೇಕು. ಇಂತಹ ಹೊಲಸು ಸುದ್ದಿಗಳನ್ನು ಸಹ ಕೊಡುವಂತಹ ಕರ್ಮವನ್ನು ನಾವು ಮಾಡ್ಕೊಂಡಿದ್ದೀವಿ, ಕೊಡ್ತಾ ಇದ್ದೀವಿ ಅಷ್ಟೇ. ನೀವು ನೋಡಿ, ನಿಮ್ಮ ಕರ್ಮ ಅದು ಅನುಭವಿಸಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.